ಇವತ್ತು OBC ಪ್ರೈಮ್ ಮಿನಿಸ್ಟರ್ ಒಪ್ಕೊಂಡಿದ್ದಾರೆ. ಅಧಿಕಾರ ಸಲುವಾಗಿನ ಅವರು ಇವತ್ತವರೆಗೆ ವಾದ ಮಾಡುತ್ತಿರುವಂಥ ಮೆರಿಟ್ ಅನ್ನೋದನ್ನು ಅದನ್ನು ಬಿಟ್ಟುಕೊಟ್ಟಿದ್ದಾರೆ. ಯಾಕಂದ್ರೆ ಅಧಿಕಾರ ಇದ್ದರೆ ಎಲ್ಲ ಆಗುವಂಥದ್ದು, ನಮ್ಗೆ ಬೇಕು, ನಮ್ಮ ಜನಕ್ಕೆ ಏನು ಬೇಕಾದ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ ಅನ್ನೋಂಥ ಒಂದು ಮನವರಿಕೆ ಇವತ್ತು ಆಗಿದ್ದರಿಂದಾಗೆ ನಾವು ಮೆರಿಟು ಮತ್ತೇನು ಅಥವಾ ಮೇಲುವರಿನಷ್ಟು ನಂಬಿದ್ರೆ ನಮ್ಮ ಆಡಳಿತಕ್ಕೆ ಎಂದೂ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಒಂದು ಅಂತಿಮ ಸತ್ಯವನ್ನು ಇವತ್ತು ಕಂಡುಕೊಂಡಿದ್ದಾರೆ RSS ಅವರು. ಅದಕ್ಕೆ ಮೋಸ್ಟ್ ಪ್ರಾಬಬಲಿ ಇಂಡಿಯಾ ಗಠಬಂಧನವೂ ಗೆದ್ದಿರಬಾರ್ದು, ಮೋದಿಯವರು ಹೊರಗೆ ಹೋಗಿರಬೇಕು, ಗಡ್ಕರಿ ಅವರು ಪ್ರಧಾನಿ ಆಗಿರಬೇಕು. ಅದೇ ಕಾಲಕ್ಕೆ RSS ಒಪ್ಪಿದ RSS ಮೂಲದ ರಾಧಾಕೃಷ್ಣನ್ ಅವರು ಉಪರಾಷ್ಟ್ರಪತಿ ಆಗಬೇಕು ಅನ್ನೋ ಒಂದು ಪ್ಲ್ಯಾನು ಅವ್ರು ಮಾಡಿದ್ರು. ಯಾರು ಆಶೆ ಪಡಬೇಕಾಗಿಲ್ಲ. ಯಾಕಂತಂದ್ರೆ ಬುದ್ಧಿವಂತರಿದ್ದಾರೆ RSS ಥರ ಸಾಕಷ್ಟು. ಅದರಲ್ಲೂ ಆಡಳಿತ ಹೇಗೆ ಹಿಡಿಬೇಕು ಅನ್ನೋದನ್ನು ಅವರು ವಿರೋಧ ಮಾಡಿ ಕಲ್ಕೊಂಡು ಬಂದಿದ್ದಾರೆ ಇವತ್ತು. ಅದಕ್ಕೆ ಮೋಸ್ಟ್ ಪ್ರಾಬಬಲಿ ನಮ್ಮ ಮೋದಿ ಅವ್ರನ್ನ ಬದಿಗೆ ಸೇರಿಸಿ ಗಡ್ಕರಿ ಅವ್ರನ್ನ ಪ್ರಧಾನಿ ಮಾಡಿ CP ರಾಧಾಕೃಷ್ಣ ಅವ್ರನ್ನ ಉಪರಾಷ್ಟ್ರಪತಿ ಮಾಡಿ ಒಂದು ಹೊಸ ಆಡಳಿತಕ್ಕೆ ನಾಂದಿ ಯಾಕೆ ಆಡಬಾರ್ದು. ಯಾಕಂದ್ರೆ ಗಡ್ಕರಿ ಅವರು ಕಟ್ಟರ್ RSS ಆದರೆ ಆಧುನಿಕ ವಿಚಾರಧಾರೆ ಮನುಷ್ಯ. ಈ ರಾಷ್ಟ್ರಕ್ಕೆ ಏನಾದರೂ ಒಳ್ಳೆಯ ಅಭಿವೃದ್ಧಿ ಮಾಡಬಹುದು ಅನ್ನೋಂಥ ಸಣ್ಣ ಆಸೆ ಎಲ್ಲ ಕಡೆ ಇದೆ. ಏನಾಗ್ತದೆ ಗೊತ್ತಿಲ್ಲ. ಆದರೆ ಈಗ ಮಾತ್ರ ಇಂಡಿಯಾ ಗಠಬಂಧನ ಉಪರಾಷ್ಟ್ರಪತಿ ಹೀಗಾಗಿ ನಮ್ಮ ಸುದರ್ಶನ್ ರೆಡ್ಡಿ ಅವರನ್ನು ನಿಲ್ಲಿಸಿ ತನ್ನ ವಿರೋಧ ವ್ಯಕ್ತಪಡಿಸೋದು ಇದು ಯಾವ ರೂಪ ಪಡಿಬೋದು ನೋಡೋಣ ಅಂತ ಹೇಳ್ತಾ, ಇದು ಇವತ್ತಿನ ಡೆವಲಪ್ಮೆಂಟ್. ಇದು ನಿಮಗೇನು ಅನಿಸ್ತು? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಅಂತ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥತೆ ನಮ್ಮದು ಸತ್ಯದ ಕೈಗೊಂಡೆ ವಂದನೆಗಳು.